ನಿನ್ನ ರೋಷದಿಂದ ನಿನ್ನ ರೋಷದಿಂದ ನಮ್ಮ ಕಾಲವೆಲ್ಲ ಬಂದು ಹೋಯ್ತು. ಏನ್ ಹೋಗಿರ್ತೀರಿ ಕಾಲ? ಇವ್ ನೋಡ್ಕೊಂಡು ಒಂದ್ 20 ವರ್ಷ 30 ವರ್ಷ 40 ವರ್ಷ 50 ವರ್ಷ ಯಾರ 60 ವರ್ಷಕ್ಕೆ ಸೇರಿ ಕಾಲ ಹೆಂಗ್ ಹೋಯ್ತಂದ್ರಿ? ನಿನ್ನ ರೋಷದಿಂದ ದೇವ್ರು ಕೊಟ್ಟ ಕಾಲ ಏನ್ ಮಾಡಿದ್ರಿ? ಸಂಧಿ ಕೂಡ್ಸಾಕಿದೆ. ನೀನು ಕಾಲವೆಲ್ಲ ಕೂಡ್ಸಾಕಿದಪ್ಪ ಅಂದ್ರ ಬರೀ ರೋಷದಾಗೆ ಅವ ಹಾಗಂದ್ರಿ ಇವ್ರು ಹೀಗಂದ್ರಿ ಅವ್ರು ಅದು ಮಾಡ್ತಾರಿ ನಾವು ಅವ್ರಿಗೆ ಹಾಗೆ ಮಾಡ್ತಾರಿ ಇವ್ರಿಗೆ ಹೀಗೆ ಮಾಡ್ತಾರೆ ಹೇಳಿ ಬರೀ ಟೈಮ್ ಕಳ್ದಾಕಿದ್ರಿ. ನೀನು ನಾವು ಕೊಟ್ಟಿನ ಕಾಲ ಹ್ಯಾಂಗ ಸಂದೇಶ ಐತಿದ್ರಿ? ನೀನು ರೋಷದ ಕಳ್ದಾಕಿದ್ರಿ. ಮತ್ತೆ ದೇವ್ರ ಮುಂದೆ ಬಂದಿರತ್ತಿ ದೇವ ನಾವು ಒಳ್ಳೆ ಮಾತು ಹೇಳ್ಕೊತೀವಿ ನೋಡ್ರಿ ಎಷ್ಟು ಚೆನ್ನಾಗಿರ್ತದ. ಓದ್ರಿ, ನಿನ್ನ ರೋಷದಿಂದ ನನ್ನ ಕಾಲ ಎಲ್ಲ ಸಂದು ಹೋಯ್ತು. ಮುಂದೋದ್ರಿ, ನಮ್ಮ ವರ್ಷಗಳು ನಿಟ್ಟುಸಿರಿನಂತೆ ಉಸಿರು ಬಿಟ್ಟು ನಾವು ವರ್ಷಗಳು ಕಳ್ದಾಕಿದ್ರಿ. ನೀನು ಉಸಿರು ಬಿಡೋದಂದ್ರ ಯಾವ್ದಾರ ಕಷ್ಟ ಬಂದಾಗ ಯಾವ್ದಾರ ಆಪತ್ ಬಂದಾಗ ಒಂದ್ಸರಿ ಅಬ್ಬಾ ಹೋಯ್ತಲ್ಲ ಅಂತ ನೋಡ್ರಿ. ಈ ದಿನಗಳು ಹಂಗೆ ಕಳ್ದಾಕಿದ್ರಿ ಅಂದ್ರಿ. ಎಷ್ಟು ವರ್ಷ ಹೋದ್ರಿ? ಇವತ್ತು ಯಾರಿಗೆ 20 ಅದರಿ, ಯಾರಿಗೆ 30 ಅದರಿ, ಯಾರಿಗೆ 40 ಅದರಿ, ಯಾರಿಗೆ 50. 50 ವರ್ಷದಲ್ಲಿ ಏನು ಮಾಡಿದ್ರಿ ಲೋಕಕ್ಕೆ ಹೋಗಿ? ಯಾರಿಗೆ ಬದಲಾವಣೆ ಮಾಡಿದೆ? ಹೊಟ್ಟೆ ಮಕ್ಕಳಿಗೆ ಬದಲಾವಣೆ ಮಾಡಿದೆ, ಗಂಡಿಗೆ ಬದಲಾವಣೆ ಮಾಡಿದೆ, ಹೆಂಡತಿ ಬದಲಾವಣೆ ಮಾಡಿದೆ, ಜನರಿಗೆ ಬದಲಾವಣೆ ಮಾಡಿದೆ. ಅಷ್ಟೇ ಎಲ್ಲ ಹೋಗಿ ನೀ ಬದಲಾವಣೆ